ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾಗಳಿಗಾಗಿ ವಿಡಿಯೋಗಳನ್ನು ಮಾಡಬೇಕು ಅಂತ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಒಳ್ಳೊಳ್ಳೆ ಜಾಗಗಳಲ್ಲಿ ವಿಡಿಯೋಗಳನ್ನು ಮಾಡ್ತೀರಾ. ಆದರೆ ಎಡಿಟಿಂಗ್ ಮಾಡುವಾಗ ಗೊತ್ತಾಗುತ್ತೆ ನೀವು ವಿಡಿಯೋ ಮಾಡುವಾಗ ಮಾತಾಡಿರೋ ಆಡಿಯೋ ತುಂಬಾನೇ ಕೆಟ್ಟದಾಗಿ ರೆಕಾರ್ಡ್ ಆಗಿದೆ ಅಂತ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು? ನಿಮ್ಮ ವಿಡಿಯೋಗಳಲ್ಲಿ ನೀವು ಮಾತಾಡುವ ಮಾತೆಲ್ಲ ಸ್ಪಷ್ಟವಾಗಿ ಕ್ಯಾಪ್ಚರ್ ಆಗಬೇಕು ಅಂದ್ರೆ ಸರಿಯಾದ ಮೈಕ್ಗಳನ್ನ ಬಳಸೋದು ಬಹಳನೇ ಮುಖ್ಯ. ಮೈಕ್ಗಳಲ್ಲಿ ನಾನಾ ರೀತಿಯ ಮೈಕ್ಗಳಿವೆ. ನಮ್ಮ ಕೆಲಸಕ್ಕೆ ಸೂಟ್ ಆಗೋ ಥರದ ಮೈಕ್ಗಳನ್ನು ನಾವು ತಗೋಬೇಕು. ಸಪೋಸ್ ನೀವು ಟ್ರಾವೆಲ್ ವಿಡಿಯೋಗಳನ್ನು ಮಾಡಬೇಕು ಅಂದರೆ ಆಗ ನಿಮಗೆ ವೈರ್ಲೆಸ್ ಮೈಕ್ಗಳು ಹೆಲ್ಪ್ ಆಗುತ್ತೆ. ಯಾಕೆ ಅಂದರೆ ನೀವು ಔಟ್ಡೋರ್ನಲ್ಲಿ ಶೂಟ್ ಮಾಡ್ತೀರಾ. ಆದರೆ ಮನೆ ಒಳಗೆ ಅಥವಾ ಸ್ಟುಡಿಯೋ ಥರದ ಸೆಟಪ್ನಲ್ಲಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡೋದಾದರೆ ಕಂಡೆನ್ಸರ್ ಥರದ ಮೈಕ್ಗಳು ವಿತ್ ವೈರ್ ವಿತ್ ಬ್ಯಾಟ್ರಿ ಥರದ ಮೈಕ್ಗಳನ್ನು ಹೆಚ್ಚಾಗಿ ಉಪಯೋಗಿಸಬಹುದು. ನಾನು ಟೆಕ್ ಟಾಕ್ ಇನ್ ಕನ್ನಡ ಚಾನೆಲ್ಗೆ ಬಳಸುವಂಥ ಮೈಕ್ ಅಂದರೆ ಅದು ಝೂಮ್ H1n ಬ್ಯಾಟ್ರಿ ಆಪರೇಟೆಡ್ ಮೈಕ್. ಇಂಡೋರ್ನಲ್ಲಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡುವಾಗ ಬೆಸ್ಟ್ ಅನ್ಸಿದ್ದು ನನಗೆ ಈ ಝೂಮ್ H1n ಮೈಕ್. ಇವತ್ತು ಇದರ ಫಸ್ಟ್ ಇಂಪ್ರೆಷನ್ ಹಾಗೆ ರಿವ್ಯೂ ನೋಡೋಣ. ತುಂಬಾನೇ ಹ್ಯಾಂಡಿ ಆಗಿರೋ ಈ ಮೈಕ್ ನ ನೀವು ಆರಾಮಾಗಿ ನಿಮ್ಮ ಪಾಕೆಟ್ ನಲ್ಲಿ ಕ್ಯಾರಿ ಮಾಡಬಹುದು. ಮೊಬೈಲ್ ಫೋನ್ ಅಷ್ಟು ಉದ್ದ ಇರೋ ಈ ಮೈಕ್ ನ AAA ಬ್ಯಾಟ್ರಿ ಹಾಕಿ ಯೂಸ್ ಮಾಡಬಹುದು. ಈಗ ಮೈಕ್ ಹಿಂದೆ ಕಾಣ್ತಾ ಇರೋ ಈ ಪ್ಯಾನೆಲ್ ನ ಓಪನ್ ಮಾಡಿ ಬ್ಯಾಟ್ರಿ ಹಾಕಿದ್ದೀನಿ. ಈಗ ಇದನ್ನ ಆನ್ ಮಾಡೋಣ. ಝೂಮ್ ಮೈಕ್ ಬಲಭಾಗದಲ್ಲಿ ಕಾಣ್ತಾ ಇರೋ ಈ ಆನ್ ಬಟನ್ ನ ಕೆಳಗಡೆ ಡ್ರ್ಯಾಗ್ ಮಾಡಿ ಫ್ಯೂ ಸೆಕೆಂಡ್ ಹಿಡ್ಕೊಂಡು ರಿಲೀಸ್ ಮಾಡಿದ್ರೆ ಮೈಕ್ ಆನ್ ಆಗುತ್ತೆ. ಮೈಕ್ ಮೇಲೆ ನೀವು ನೋಡಬಹುದು ಒಂದು ಪುಟ್ಟ ಸ್ಕ್ರೀನ್ ಆನ್ ಆಯ್ತು. ಅದರ ಕೆಳಗೆ ಆಡಿಯೋ, ಲೋ ಕಟ್, ಲಿಮಿಟರ್, ಆಡಿಯೋ ಲೆವೆಲ್ ಅಂತ 4 ಚಿಕ್ಕ ಬಟನ್ಗಳಿದೆ. ಮಧ್ಯದಲ್ಲಿ ಒಂದು ದೊಡ್ಡ ಸಿಲ್ವರ್ ವಿತ್ ರೆಡ್ ಡಾಟ್ ಬಟನ್ ಇದೆಯಲ್ಲ, ಇದು ಆಡಿಯೋ ರೆಕಾರ್ಡ್ ಮಾಡೋ ಬಟನ್. ಇದನ್ನ ಒತ್ತಿದ್ರೆ ಆಡಿಯೋ ರೆಕಾರ್ಡ್ ಆಗೋದಕ್ಕೆ ಶುರು ಆಗುತ್ತೆ. ರೆಕಾರ್ಡ್ ಬಟನ್ ಕೆಳಗಡೆ 4 ಬಟನ್ ಇದೆ. ಸ್ಟಾಪ್, ಪ್ಲೇ ಅಂಡ್ ಪಾಸ್, ಹಾಗೆ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಬಟನ್ಗಳು. ಹಾಗೆ ಇಲ್ಲಿ ಕೆಳಗಡೆ ರೆಕಾರ್ಡ್ ಆಗಿರೋ ಆಡಿಯೋಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಸ್ಪೀಕರ್ ಕೊಟ್ಟಿದ್ದಾರೆ. ಇಲ್ಲಿ ಮೇಲೆ ನೋಡ್ಬೋದು ಒಂದು ನಾಸಲ್ ತರ ಇದೆ. ಇದನ್ನ ನೀವು ತಿರುಗಿಸಿ ಸೆಟ್ ಮಾಡ್ಕೋಬಹುದು. ಇದು ಏನು ಅಂತ ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಮೇಲೆ ಆಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಮೈಕ್ ಅನ್ನ ಕೊಟ್ಟಿದ್ದಾರೆ. ಈಗ ಮೊದಲಿಗೆ ಈ ಆಡಿಯೋ ಬಟನ್ ಏನು ಅಂತ ನೋಡೋಣ. ಈ ಬಟನ್ ನ ಕ್ಲಿಕ್ ಮಾಡಿದ್ರೆ 48K 24 ಬಿಟ್, 96K 24 ಬಿಟ್, MP3 ಹೀಗೆ ಹಲವು ಆಪ್ಷನ್ಸ್ ಗಳನ್ನ ತೋರಿಸುತ್ತೆ. ಇದೇನಂದ್ರೆ ನೀವು ರೆಕಾರ್ಡ್ ಮಾಡೋ ಆಡಿಯೋ ನಿಮ್ಗೆ ಯಾವ ಫಾರ್ಮ್ಯಾಟ್ ನಲ್ಲಿ ಬೇಕು ಅಂತ ನೀವು ಸೆಟ್ ಮಾಡ್ಕೋಬಹುದು. ಝೂಮ್ H1n ನಲ್ಲಿ ನೀವು MP3 ಆಡಿಯೋ ರೆಕಾರ್ಡ್ ಮಾಡ್ಬೋದು. ಹಾಗೆ ವೇವ್ ಫಾರ್ಮ್ಯಾಟ್ನಲ್ಲೂ ಆಡಿಯೋನ ರೆಕಾರ್ಡ್ ಮಾಡ್ಬೋದು. ನಾನು ಸಾಮಾನ್ಯವಾಗಿ ಇಂಡೋರ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋದಾದರೆ 48K 24 ಬಿಟ್ನಲ್ಲಿ ಆಡಿಯೋನ ರೆಕಾರ್ಡ್ ಮಾಡ್ತೀನಿ. ಲೋ ಕಟ್ ಬಟನ್ ಏನು ಅಂತ ನೋಡೋಣ. ಈ ಲೋ ಕಟ್ ಬಟನ್ ಆನ್ ಮಾಡಿದ್ರೆ ಹೊರಗಡೆ ಕೇಳಿಸೋ ಲೋ ಫ್ರೀಕ್ವೆನ್ಸಿ ಅಥವಾ ಚಿಕ್ಕದಾಗಿ ಕೇಳಿಸ್ತಾ ಇರೋ ಆಡಿಯೋಗಳನ್ನ ಕಟ್ ಮಾಡುತ್ತೆ. ಅದು ರೆಕಾರ್ಡ್ ಆಗೋದಿಲ್ಲ. ಇದು ಒಂಥರ ಆಡಿಯೋ ಫಿಲ್ಟರ್ ಇದ್ದಂಗೆ. ಲಿಮಿಟರ್ ಅಂದ್ರೆ ನೀವು ಯಾವ ರೇಂಜ್ ನಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಬೇಕು ಅಂತ ಫಿಕ್ಸ್ ಮಾಡಿದ್ರೆ ಈ ಲಿಮಿಟರ್ ಆ ರೇಂಜ್ಗಿಂತ ಹೆಚ್ಚು ಆಡಿಯೋ ರೆಕಾರ್ಡ್ ಆಗ್ತಿದ್ರೆ ಅದನ್ನ ಆಟೋಮೆಟಿಕಲಿ ಡೌನ್ ಮಾಡಿ ಸೆಟ್ ಮಾಡಿರೋ ರೇಂಜ್ ನಲ್ಲಿ ಆಡಿಯೋ ರೆಕಾರ್ಡ್ ಮಾಡಿಕೊಡುತ್ತೆ. ತುಂಬಾ ಶಬ್ದ ಇರೋ ಜಾಗದಲ್ಲಿ ಔಟ್ಡೋರ್ ನಲ್ಲಿ ಆಡಿಯೋ ರೆಕಾರ್ಡ್ ಮಾಡುವಾಗ ಈ ಆಪ್ಷನ್ ನ ಬಳಸಬಹುದು. ಆಟೋ ಲೆವೆಲ್ ಅಂದ್ರೆ ನಮ್ಗೆ ಮ್ಯಾನ್ಯುಲಿ ಆಡಿಯೋನ ಸೆಟ್ ಮಾಡೋದಕ್ಕೆ ಬರದೇ ಇದ್ದಾಗ ಈ ಬಟನ್ ನ ಆನ್ ಮಾಡಿದ್ರೆ ನಾವು ಯಾವ ಜಾಗದಲ್ಲಿ ಇರ್ತೀವಿ ಅಲ್ಲಿಗೆ ತಕ್ಕ ಹಾಗೆ ಆಟೋ ಲೆವೆಲ್ ಅಡ್ಜಸ್ಟ್ ಮಾಡಿಕೊಂಡು ಆಡಿಯೋನ ರೆಕಾರ್ಡ್ ಮಾಡುತ್ತೆ. ಇನ್ನು ಈ ಸಿಲ್ವರ್ ಬಟನ್ ಒತ್ತಿದ್ರೆ ಆಡಿಯೋ ರೆಕಾರ್ಡ್ ಆಗೋದಕ್ಕೆ ಶುರು ಆಗುತ್ತೆ. ಮತ್ತೆ ಅದೇ ಬಟನ್ ನ ಒತ್ತಿದ್ರೆ ರೆಕಾರ್ಡಿಂಗ್ ನಿಲ್ಲುತ್ತೆ. ಹಾಗೆ ಈಗಾಗಲೇ ನೀವು ರೆಕಾರ್ಡ್ ಮಾಡಿರೋ ಆಡಿಯೋಗಳನ್ನ ಕೇಳಿಸ್ಕೋಬೇಕು ಅಂದ್ರೆ ಪ್ಲೇ ಬಟನ್ ನ ಒತ್ತಿ ಕೇಳಿಸ್ಕೋಬಹುದು. ಹಾಗೆ ಆ ಆಡಿಯೋನ ಪಾಸ್ ಮಾಡಬಹುದು. ಸ್ಟಾಪ್ ಬಟನ್ ಒತ್ತಿದ್ರೆ ಸ್ಟಾಪ್ ಮಾಡಬಹುದು. ಹಾಗೆ ಹಿಂದಿನ ಆಡಿಯೋ ಕೇಳಿಸ್ಕೋಬೇಕು ಅಂದ್ರೆ ಬ್ಯಾಕ್ವರ್ಡ್ ಬಟನ್ ನ ಒತ್ತಿದ್ರೆ ಹಿಂದಿನ ಆಡಿಯೋ ಕೇಳುತ್ತೆ. ಅದೇ ತರ ಫಾರ್ವರ್ಡ್ ಬಟನ್ ಒತ್ತಿದ್ರೆ ಮುಂದಿನ ಆಡಿಯೋ ಕೇಳುತ್ತೆ. ಈ ಪ್ಲೇ, ಪಾಸ್ ಮತ್ತೆ ಸ್ಟಾಪ್ ಬಟನ್ ನ ನೀವು ಆಡಿಯೋ ರೆಕಾರ್ಡ್ ಮಾಡುವಾಗ ಕೂಡ ಯೂಸ್ ಮಾಡಬಹುದು. ಹಾಗೆ ಈ ಸ್ಕ್ರೀನ್ ಮೇಲೆ ಇರೋ ನಾಸಲ್ ಬಟನ್ ನ ಲೆಫ್ಟ್ ರೈಟ್ ನೀವು ತಿರುಗಿಸ್ಬೋದು. ಇದರ ಮೇಲೆ 0 ಇಂದ 10 ತನಕ ನಂಬರ್ ಇದೆ. ಇದು ಯಾವ ರೇಂಜ್ನಲ್ಲಿ ಮೈಕ್ ಮೂಲಕ ಆಡಿಯೋ ರೆಕಾರ್ಡ್ ಆಗಬೇಕು ಅಂತ ಸೆಟ್ ಮಾಡೋದಕ್ಕೆ ಕೊಟ್ಟಿರೋ ಬಟನ್. ನಾನು ಸಾಮಾನ್ಯವಾಗಿ ಇದನ್ನ 6ರಿಂದ 7ಕ್ಕೆ ಇಟ್ಟಿರ್ತೀನಿ. ಆಗ ಸ್ವಲ್ಪ ಕಡಿಮೆ ಲೆವೆಲಲ್ಲಿ ಮಾತಾಡಿದ್ರು ಕೂಡ ರೆಕಾರ್ಡ್ ಚೆನ್ನಾಗಾಗುತ್ತೆ. ಈ ನಾಸಲ್ನ ತುಂಬಾ ಕೆಳಗಡೆ ಸೆಟ್ ಮಾಡಿದ್ರೆ ನೀವು ಮಾತಾಡೋ ಆಡಿಯೋ ತುಂಬಾ ಲೋ ಲೆವೆಲ್ನಲ್ಲಿ ಚಿಕ್ಕದಾಗಿ ಕೇಳಬಹುದು. ಹಾಗಾಗಿ 6 to 7 ನ ಸೆಟ್ ಮಾಡಿದ್ದೀನಿ. ಮೈಕ್ ನ ಹಿಂದೆ ಕಾಣ್ತಾ ಇರೋ ಈ ಹೋಲ್ ಏನು ಅಂದ್ರೆ ಮೈಕ್ ನ ಸ್ಟ್ಯಾಂಡ್ಗೆ ಸ್ಕ್ರೂ ಮೂಲಕ ಫಿಟ್ ಮಾಡೋದಕ್ಕೆ ಕೊಟ್ಟಿರೋ ನಟ್ ಹೋಲ್. ಸ್ಕ್ರೀನ್ ಮೇಲೆ ನೀವು ನೋಡಬಹುದು ಲೆಫ್ಟ್ ಸೈಡ್ ಮೇಲೆ ನೋ ಫೈಲ್ ಅಂತ ಕಾಣ್ತಾ ಇದೆ. ಯಾಕೆಂದ್ರೆ ನಾನು ಇನ್ನೂ ಯಾವುದೇ ಆಡಿಯೋ ಈ ಮೈಕ್ ನಲ್ಲಿ ರೆಕಾರ್ಡ್ ಮಾಡಿಲ್ಲ.
ಮುಂದೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಆಗ ಈ ಜಾಗದಲ್ಲಿ ಫೈಲ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ರೈಟ್ ಸೈಡ್ನಲ್ಲಿ ಬ್ಯಾಟ್ರಿ ಎಷ್ಟಿದೆ ಅಂತ ತೋರಿಸ್ತಾ ಇದೆ. ಹಾಗೆ SD ಅಂದರೆ ಈ ಮೈಕ್ಗೆ SD ಕಾರ್ಡನ್ನು ಹಾಕಿದ್ದೀನಿ ಅಂತ ಕೂಡ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆಯಲ್ಲ, ಅದು ಎಷ್ಟು ಹೊತ್ತು ನಾವು ಆಡಿಯೋ ರೆಕಾರ್ಡ್ ಮಾಡ್ಬೋದು ಅಂತ ಹೇಳ್ತಾ ಇದೆ. ಅಂದರೆ ಸುಮಾರು 15 ಅವರ್ ನಾನು ಆಡಿಯೋ ರೆಕಾರ್ಡ್ ಮಾಡ್ಬೋದು. ಈಗ ರೆಕಾರ್ಡ್ ಬಟನ್ ಕ್ಲಿಕ್ ಮಾಡ್ತೀನಿ. ಸ್ಕ್ರೀನ್ ಮೇಲೆ SD ಅಂತ ಇರೋ ಜಾಗದಲ್ಲಿ ಒಂದು ಬ್ಲ್ಯಾಕ್ ಡಾಟ್ ಕಾಣಿಸುತ್ತೆ. ಹಾಗೆ ಮೈಕ್ನಲ್ಲಿ ರೆಡ್ LED ಲೈಟ್ ಕೂಡ ಆನ್ ಆಗುತ್ತೆ. ಅಂದರೆ ಈಗ ಆಡಿಯೋ ರೆಕಾರ್ಡ್ ಆಗ್ತಾ ಇದೆ ಅಂತ ಅರ್ಥ. ಮಾತಾಡಿದ್ರೆ ಆಡಿಯೋ ರೆಕಾರ್ಡ್ ಆಗ್ತಾ ಇರೋ ಲೆವೆಲ್ ಕೂಡ ಸ್ಕ್ರೀನ್ನಲ್ಲಿ ಕಾಣಿಸುತ್ತೆ. ಇದು ನೀವು ಆಡಿಯೋ ಲೆವೆಲ್ನ ಮ್ಯಾನ್ಯುಲಿ ಸೆಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಮೈಕ್ನ ಎಡಭಾಗದಲ್ಲಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ. ಇದು ಈಗಾಗಲೇ ರೆಕಾರ್ಡ್ ಆಗಿರೋ ಆಡಿಯೋ ಕೇಳಿಸ್ಕೊಳ್ಳೋದಕ್ಕೆ ಇರೋ ಬಟನ್. ಹಾಗೆ ವಾಲ್ಯೂಮ್ ಬಟನ್ ಮೇಲೆ ಲೈನ್ ಔಟ್ ಪೋರ್ಟ್ ಇದೆ. ಇದು ನೀವು ಕ್ಯಾಮ್ರಾ ಅಥವಾ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿಕೊಂಡು ಆಡಿಯೋ ಫೈಲ್ಸ್ನಲ್ಲಿ ವರ್ಕ್ ಮಾಡೋದಕ್ಕೆ ಕೊಟ್ಟಿರೋಂಥ ಪೋರ್ಟ್. ಹಾಗೆ ಮೈಕ್ ಬಲಭಾಗದಲ್ಲಿ ಡಿಲೀಟ್ ಬಟನ್ ಇದೆ. ನಿಮಗೆ ಯಾವುದಾದ್ರೂ ಆಡಿಯೋ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಈ ಡಿಲೀಟ್ ಬಟನ್ ಒತ್ತಿ ಡಿಲೀಟ್ ಮಾಡ್ಬೋದು. ಫೈಲ್ ಡಿಲೀಟ್ ಮಾಡುವಾಗ ಸ್ಕ್ರೀನ್ ಮೇಲೆ ಆಪ್ಷನ್ ತೋರಿಸುತ್ತೆ. ಈ ಥರ ಕೆಳಗೆ ಇರೋ 4 ಬಟನ್ ಉಪಯೋಗಿಸಿ ಡಿಲೀಟ್ ಅಥವಾ ಕ್ಯಾನ್ಸಲ್ ಮಾಡಬಹುದು. ಹಾಗೆ ಈ ಮೈಕಲ್ಲಿ DC5V ಪೋರ್ಟ್ ಕೂಡ ಇದೆ. ಹಾಗೆ ಇನ್ಲೈನ್ ಆಪ್ಷನ್ ಕೂಡ ಇದೆ. ಇದು ಸಾಮಾನ್ಯವಾಗಿ ನಾನು ಯೂಸ್ ಮಾಡೋದಿಲ್ಲ. ಬಟ್ ಝೂಮ್ ಮೈಕ್ನ ನೀವು ಬೇರೆ ಸ್ಟುಡಿಯೋ ಮೈಕ್ಗಳಿಗೆ ಕನೆಕ್ಟ್ ಮಾಡಬೇಕು ಅಥವಾ ಪ್ರೋ ಲೆವೆಲ್ ಇನ್ಸ್ಟ್ರೂಮೆಂಟ್ಗೆ ಕನೆಕ್ಟ್ ಮಾಡಬೇಕು ಅಂದರೆ ಈ ಪೋರ್ಟ್ಗಳು ಯೂಸ್ ಆಗುತ್ತೆ. ಮತ್ತು ಮೈಕ್ನ ಬಲಭಾಗದಲ್ಲಿ ಇದನ್ನು ಓಪನ್ ಮಾಡಿದ್ರೆ SD ಕಾರ್ಡ್ ಹಾಕೋದಕ್ಕೆ ಕೊಟ್ಟಿರೋಂಥ ಪೋರ್ಟ್. ಸೊ ನೋಡಿದ್ರಲ್ಲ, ಇದಿಷ್ಟು ಝೂಮ್ H1n ರೆಕಾರ್ಡರ್ ಬಗ್ಗೆ ಮಾಹಿತಿ. ಮುಂದಿನ ವಿಡಿಯೋಗಳಲ್ಲಿ ಇದನ್ನು ರೆಕಾರ್ಡ್ ಮಾಡಿ ಹಾಗೆ ಬೇರೆ ಬೇರೆ ಫಾರ್ಮ್ಯಾಟ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ. ಒಂದು ಒಳ್ಳೆ ವಿಡಿಯೋ ಮಾಡಬೇಕು ಅಂದರೆ ನಿಮಗೆ ಒಳ್ಳೆ ಆಡಿಯೋ ರೆಕಾರ್ಡರ್ ಅಥವಾ ಮೈಕ್ ಮೇಲೆ ಇನ್ವೆಸ್ಟ್ ಮಾಡಲೇಬೇಕು. ಮಾರ್ಕೆಟ್ನಲ್ಲಿ ಸಿಗೋ ಆಪ್ಷನ್ಸ್ಗಳಲ್ಲಿ ಝೂಮ್ ಮೈಕ್ ಒಂದು ಒಳ್ಳೆ ಆಪ್ಷನ್. ನಿಮಗೆ ಇದು ಸ್ವಲ್ಪ ಜಾಸ್ತಿ ದುಡ್ಡು ಅನಿಸಿದ್ರೆ ಸ್ವಲ್ಪ ಕಡಿಮೆ ಪ್ರೈಸ್ ರೇಂಜ್ನಲ್ಲಿ ಸಿಗೋ ಮೈಕ್ಗಳು ಕೂಡ ಇದೆ. ಆದರೆ ಅದಕ್ಕೆ ಅದರದ್ದೇ ಲಿಮಿಟೇಷನ್ಸ್ಗಳು ಕೂಡ ಇರುತ್ತೆ. ಸೊ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ರಿವ್ಯೂಗಳನ್ನು ನೋಡಿ ಮೈಕ್ಗಳನ್ನು ಪರ್ಚೇಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ತಂತ್ರಜ್ಞಾನದ ಕುರಿತು ಕನ್ನಡದಲ್ಲಿ ಮಾಹಿತಿ ಪಡೆಯಲು ಬೆಲ್ ಐಕಾನ್ ಒತ್ತಿ ಟೆಕ್ ಟಾಕ್ ಇನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.